ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರೂ ಮುಂದೆ ಬಂದಿರೋದು. ಏನು ಹೊಸ ವಿಡಿಯೋ ಎಂತ ಅಂತ ಎಲ್ರಿಗೂ ಹೇಳ್ತೀನಿ. ಅಲ್ಲಿವರೆಗೂ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಇರೋ ಬೆಲ್ಲೈಕನ್ನ ಹಿಟ್ ಮಾಡಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಸೊ ಆ ಥರ ಸ್ಕಿನ್ ಬ್ಯಾರಿಯರ್, ಹೇರ್ ಪ್ರಾಬ್ಲಮ್ ಏನೇ ಇಶ್ಯೂ ಇತ್ತು ಅಂತಂದ್ರೂ ಆ ಪ್ರೊಸೀಜರ್ನ ನೀಟಾಗಿ ನೋಡಿಕೊಂಡು ಆ ಟಿಪ್ಸ್ನ ನೀವು ಮನೆಯಲ್ಲೇ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಇಟ್ಸ್ ಆಲ್ ಕೆಮಿಕಲ್ ಫ್ರೀ. ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ದಟ್, ಲೈಕ್ ಸ್ಕಿನ್ ಹಾಳಾಗಿಬಿಟ್ರೆ ಏನು ಅಂತ. ಬಿಕಾಸ್ ನೀವು ನೋಡ್ಬೋದು ನಾನು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಲೈಕ್ ನಿಮ್ಗೆ ಗೊತ್ತಿರಲ್ಲ ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಆ ವಿಡಿಯೋಗಳ ಜೊತೆ ನಾನು ನಿಮ್ಮೆಲ್ಲರೂ ಮುಂದೆ ಬರೋದು ಆ್ಯಕ್ಚುಲಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ಇಟ್ಸ್ ಆ್ಯಕ್ಚುಲಿ ರಿಕ್ವೆಸ್ಟೆಡ್ ವಿಡಿಯೋ ಆ್ಯಕ್ಚುಲಿ. ಸೊ ಏನು ವಿಡಿಯೋ ಅಂತಂದರೆ ಅವರ ಬಾಡಿ ತುಂಬ ಹೀಟ್ ಆಗ್ತಾ ಇದೆ. ಸೊ ಬಾಡಿ ತುಂಬ ಹೀಟ್ ಆಗ್ತಾ ಇರೋದ್ರಿಂದ ಅವರಿಗೆ ಪಿಂಪಲ್ಸ್ ಬರ್ತಾ ಇದೆ, ಕೂದಲು ಉದುರುತ್ತಾ ಇದೆ, ಮೆನಿ ಪ್ರಾಬ್ಲಮ್ಸ್. ಎಸ್ ದಟ್ಸ್ ಟ್ರೂ ಆ್ಯಕ್ಚುಲಿ. ಇವನ್ ನಾನು ಕೂಡ ಆ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ನನ್ನ ಬಾಡಿ ತುಂಬ ಹೀಟ್ ಆಗ್ತಾ ಇತ್ತು. ಹೀಟ್ ಆಗೋದ್ರಿಂದ ನನ್ನ ಹೇರ್ಸ್ ಏನಾಗ್ತಿತ್ತು, ಕೂದಲು ತುಂಬ ಉದುರುತ್ತಾ ಇತ್ತು. ಇವಾಗ ನೋಡ್ಬೋದು ನನ್ನ ಕೂದಲು ಸ್ವಲ್ಪ ನನ್ನ ಕೂದಲು ಉದ್ದ ಇಲ್ಲ, ಬಿಕಾಸ್ ನಾನೇ ಕಟ್ ಮಾಡ್ತೀನಿ. ಬಟ್ ನಂದು ಕೂದಲು ಬಂದು ದಪ್ಪ ಇದೆ. ದಪ್ಪ ಇನ್ ದ ಸೆನ್ಸ್ ತುಂಬ ದಪ್ಪ ಅಂತಲ್ಲ, ಬಟ್ ಹೆವಿ ಇದೆ ಆಯಿತಾ. ನೀವು ಅಬ್ಸರ್ವ್ ಮಾಡ್ಬೋದು, ಚೆನ್ನಾಗಿದೆ ಇಲ್ಲೆಲ್ಲ. ಓಕೆನಾ? ವೈ? ಬಿಕಾಸ್ ನಾನು ಅದೇ ಥರ ಮೇಂಟೈನ್ ಮಾಡ್ತೀನಿ. ಓಕೆನಾ? ಫಸ್ಟು ನನ್ನ ಬಾಡಿ ತುಂಬ ಹೀಟ್ ಆಗ್ತಾಯಿತ್ತು. ಹೀಟ್ ಆಗ್ತಿದ್ದಾಗ ಸುಮ್ಮನೆ ಹಿಂಗೆ ಬಾಚಿದ್ರೆ ಸಾಕು, ಬಾಚೋದು ಬೇಡ, ಹಿಂಗೆ ಎಳೆದ್ರೆ ಸಾಕು, ಕೂದಲುಗಳು ಬರ್ತಾಯಿತ್ತು. ಬಟ್ ಇವಾಗ ಆ ಥರ ಎಲ್ಲ ಏನಿಲ್ಲ. ವೈ? ಬಿಕಾಸ್ ಒಬ್ಬೊಬ್ರು ಬಾಡಿ ಹೆವಿ ಹೀಟ್ ಆಗೋದ್ರಿಂದ ಪಿಂಪಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗಿಲ್ಲಿ ಏನಿದೆ, ನನಗೆ ಹಳೆ ಸ್ಕಿನ್ ಬಂದುಬಿಟ್ಟು ಅದು ಒಂದೇ ರೀಸನಿಗೆ ಪಿಂಪಲ್ಸ್ ಬರ್ತಾಯಿತ್ತು. ವೈ? ಬಿಕಾಸ್ ನನ್ನ ಬಾಡಿ ತುಂಬ ಹೀಟ್ ಆಗ್ತಾಯಿತ್ತು. ಸೊ ಹೀಟ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ನಮ್ಮ ಬಾಡಿಯಲ್ಲಿ, ಹೀಟ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಹೇರ್ ಮತ್ತು ನಮ್ಮ ಸ್ಕಿನ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಳೋದು ಅದನ್ನು ಹೇಳ್ತೀನಿ. ಲೈಕ್ ಸಿಂಪಲ್ ಆಗಿದೆ ಟಿಪ್ಸ್ಗಳು, ಅದನ್ನು ಹೇಳ್ತೀನಿ. ನೀವು ನೋಟ್ ಡೌನ್ ಮಾಡಿಕೊಂಡು ನೀವು ಡೈಲಿ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಹೀಟ್ ಏನಕ್ಕಾಗುತ್ತೆ ಅಂತಂದರೆ ತುಂಬ ಎಕ್ಸಸ್ ಆಫ್ ಹೀಟ್ ಪದಾರ್ಥಗಳನ್ನು ತಿನ್ನೋದ್ರಿಂದ. ಫಾರ್ ಎಕ್ಸಾಂಪಲ್ ಚಿಕನ್, ಗೋಬಿ ಮಂಚೂರಿಯನ್, ಈ ಥರ ಸೋಯಾ ಸಾಸ್ ಆಗ್ಬೋದು. ಸೊ ಸೋಯಾ ಸಾಸ್ ಹೀಟ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ ಸೋಯಾ ಸಾಸ್. ಸೊ ಟ್ರೈ ಟು ಅವಾಯ್ಡ್. ಮತ್ತು ಮೊಟ್ಟೆ ಕೂಡ ಹೀಟೇ ಗೈಸ್, ಮೊಟ್ಟೆ ಕೂಡ ಹೀಟೇ. ಸ್ವಲ್ಪ ನೋಡಿ, ಲೈಕ್ ಯೆಲ್ಲೋ ಕಲರ್ನ ಬಿಟ್ಟು ಮೇಲ್ಗಡೆ ವೈಟ್ ಕಲರ್ನ ತಿನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಹೀಟ್ ಪದಾರ್ಥಗಳನ್ನು ಫಸ್ಟು ತಿನ್ನೋದು ಬಿಡಿ. ನಮ್ಮ ಬಾಡಿನ ಹೇಗೆ ತಂಪು ಮಾಡ್ಕೊಳ್ಳೋದು, ತಂಪು ಮಾಡ್ಕೊಳ್ಳಿಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಸಬ್ಜಾ ಸೀಡ್ಸ್ ಅಂತ ಬರುತ್ತೆ. ಸಬ್ಜಾ ಸೀಡ್ಸ್ಗೆ ನೀವು 1 ಗ್ಲಾಸ್ ನೀರಿಗೆ ಸಬ್ಜಾ ಸೀಡ್ಸ್ನ 1 ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಡೈಲಿ ಖಾಲಿ ಹೊಟ್ಟೆ ಅಂದರೆ ಎಂಟಿ ಸ್ಟಮಕಲ್ಲಿ ನೀವು ತೊಗೋಬೇಕು. ಎಂಟಿ ಸ್ಟಮಕಲ್ಲಿ ತೊಗೊಳೋದ್ರಿಂದ ನಿಮ್ಮ ಬಾಡಿಯಲ್ಲಿ ಹೀಟ್ ಏನೇ ಇದ್ರೂ ಹೋಗುತ್ತೆ. ಆಲ್ಟರ್ನೇಟಿವ್ ತೊಗೊಳ್ಳಿ, ಅಂದರೆ ಇದರಲ್ಲಿ ಏನೂ ಎಫೆಕ್ಟ್ಸ್ ಇಲ್ಲ. ನೀವು ಡೈಲಿ ತೊಗೋಬೋದು. ಒಂದಿನ ಸಬ್ಜಾ ಸೀಡ್ಸ್ ತೊಗೋತೀರಾ ಅಂತಂದರೆ ನೀರಲ್ಲಿ, ಇನ್ನೊಂದಿನ ಎಳ್ನೀರಿಗೆ ಸಬ್ಜಾ ಸೀಡ್ಸ್ ಹಾಕೊಳ್ಳಿ. ಸೊ ಎಳ್ನೀರು ಬಂದ್ಬಿಟ್ಟು ಇಟ್ಸ್ ನ್ಯೂಟ್ರಲ್ ಗೈಸ್. ನಿಮ್ಮ ಬಾಡಿ ಹೀಟ್ ಇತ್ತು ಅಂತಂದರೆ ನಿಮಗೆ ಕೂಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸಪೋಸ್ ನಿಮ್ಮ ಬಾಡಿ ಕೂಲ್ ಇತ್ತಂತಂದರೆ ಅದು ಹೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟೊಂದು ಜನಕ್ಕೆ ಈಗ ಗೊತ್ತಿರಲ್ಲ. ಎಳ್ನೀರು ಬಂದ್ಬಿಟ್ಟು ಇಟ್ಸ್ ನ್ಯೂಟ್ರಲ್, ಇಟ್ ಆ್ಯಕ್ಟ್ಸ್ ನ್ಯೂಟ್ರಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬಾಡಿ ಹೀಟ್ ಇದ್ದಾಗ ಎಳ್ನೀರಿಗೆ ಸಬ್ಜಾ ಸೀಡ್ಸು ಮತ್ತು ನಿಂಬೆ ಹಿಂಡ್ಕೊಂಡು ಒಂದು ಕುಡಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅತಿ ಹೆಚ್ಚು ಮಜ್ಜಿಗೆ ಕುಡೀರಿ, ಡೈಲಿ ಮಜ್ಜಿಗೆ ಕುಡೀರಿ. ಮಜ್ಜಿಗೆ ಕುಡಿಯೋದ್ರಿಂದ ವಿಲ್ ಗೆಟ್ ಪ್ರೋಟೀನ್ ಆ್ಯಂಡ್ ನಿಮ್ಮ ಬಾಡಿಯಲ್ಲಿ ಹೀಟು ತುಂಬಾ ಕಮ್ಮಿ ಆಗುತ್ತೆ. ಸೊ ಹೀಟಲ್ಲಿ ಇಷ್ಟು ನಿಮಗೆ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಏನಾಗ್ತಿದೆ ಅಂದರೆ ಸ್ಕಿನ್ನು ಮತ್ತು ಕೂದಲು ಉದುರುತ್ತಾ ಇದೆ. ಕರೆಕ್ಟಾ? ಸೊ ಸ್ಕಿನ್ ಮತ್ತು ಕೂದಲು ಉದುರಬಾರ್ದು ಅಂತಂದರೆ ನಿಂಬೆಹಣ್ಣಲ್ಲ ಸಾರಿ, ಎಲ್ರಿಗೂ ಹಿಲ್ಸ್ ಗೂಸೆಬೆರಿ ಗೊತ್ತಿರುತ್ತೆ, ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಅದು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ನಿಮ್ಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗ್ಬಿಡುತ್ತೆ. ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಝೆಪ್ಟೋ ಆರ್ ಬ್ಲಿಂಕಿಟ್ ಈ ಥರ ಆ್ಯಪ್ಗಳಲ್ಲಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಅಥವಾ ನೀವೇ ಹೊರಗಡೆ ಹೋಗಿ ತೊಗೋಬೋದು. ಲೈಕ್ ಇಟ್ ಮೈಟ್ ಕಾಸ್ಟ್ ಅರೌಂಡ್ 50 rupees ಫಾರ್ 250 grams. 250 grams, ನಾಟ್ 250 kilos, 250 grams. 250 grams-ಗೆ ಇಟ್ಸ್ ಅರೌಂಡ್ 50-60 rupees-ಗೆಲ್ಲ ಸಿಕ್ಬಿಡುತ್ತೆ. ಅದನ್ನು ನೀವು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಜಿಂಜರು ನಿಮಗೆ ಟೇಸ್ಟಿಗೆ, ಬಿಕಾಸ್ ಇಷ್ಟು ಹಾಕೋದ್ರಿಂದ ಇದೆಲ್ಲ ಒಗ್ಗೊಗ್ರೇ ಇರುತ್ತೆ. ಹಾಗೆ ಕುಡಿಲಿಕ್ಕೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಸೊ ವಾಟ್ ಯು ಡೂ ಇಸ್ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಪಿಂಚ್ ಆಫ್ ಸಾಲ್ಟ್ನ ಹಾಕಬಾರ್ದು. ಸೋಡಿಯಂ ಇರೋದ್ರಿಂದ ನಿಮ್ಮ ಸ್ಕಿನ್ನ ಅದನ್ನು ಜಾಸ್ತಿ ಹಾಳು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಬೆಟರ್ ಯು ಅವಾಯ್ಡ್ ಶುಗರ್, ಸಾಲ್ಟ್ ಇನ್ ಎವ್ರಿಥಿಂಗ್ ಶುಡ್ ಬಿ ಇನ್ ಲಿಮಿಟ್ ಆ್ಯಕ್ಚುಲಿ. ಓಕೆನಾ? ಸೊ ಅದನ್ನು ಹಾಕಿ ಗ್ರೈಂಡ್ ಮಾಡಿ. ಓಕೆನಾ? ಗ್ರೈಂಡ್ ಮಾಡಿಬಿಟ್ಟು ಜ್ಯೂಸ್ ತೊಗೊಳ್ಳಿ.
ನಿಮ್ಮ ಸ್ಕಿನ್ನಿಗೂ ಹೆಲ್ಪು, ನಿಮ್ಮ ಹೇರಿಗೂ ಹೆಲ್ಪು, ನಿಮ್ಮ ಸ್ಕಿನ್ನಿಗೂ ಹೆಲ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಅದಾದಮೇಲೆ ನಿಮ್ಮ ಹೀಟಿಗೆ ಕೂದಲು ಉದುರುತ್ತಾ ಇದೆ ಅಂತಂದರೆ ಎಲ್ಲರ ಮನೆಯಲ್ಲೂ ಮೆಂತ್ಯ ಕಾಳಿರುತ್ತೆ. ಮೆಂತ್ಯ ಕಾಳ್ದು ಬೇಕಿದ್ರೆ ಹೇಳಿ, ಲಿಂಕ್ ಹಾಕಿರ್ತೀನಿ. ಮೆಂತ್ಯ ಕಾಳನ್ನ ತೊಗೊಂಡು ನೀವು ಅದನ್ನು ಒಂದು ಓವರ್ ನೈಟು ಸೋಕ್ ಮಾಡಬೇಕಾಗತ್ತೆ. ಸೋಕ್ ಮಾಡಿಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಇದೇ ಥರ, ಎಣ್ಣೆ ಹಾಕಬಾರ್ದು ತಲೆಗೆ, ಇದೇ ಥರ ಇರೋ ತಲೆ, ಒಣಗಿರೋ ತಲೆಗೆ ನೀವು ಅದನ್ನು ಹಾಕಿ 1 hour ಬಿಡಬೇಕು. 1 hour ಬಿಟ್ಟರೆ ಅದನ್ನು ಬಿಟ್ಟು ನೀವು ನಾರ್ಮಲ್ ನೀರಲ್ಲಿ, ನಾರ್ಮಲ್ ವಾಟರ್, ತುಂಬ ತಣ್ಣೀರಲ್ಲೂ ಮಾಡಬೇಡಿ. ನಂಗೆ ಗೊತ್ತು ತುಂಬ ತಣ್ಣೀರಲ್ಲಿ ಒಬ್ರಿಗೆ ಅಭ್ಯಾಸ ಇಲ್ಲ, ತಣ್ಣೀರಲ್ಲಿ ಅಭ್ಯಾಸ ಇತ್ತು, ನಾರ್ಮಲ್ ವಾಟ್ರಲ್ಲಿ ಅಭ್ಯಾಸ ಇತ್ತು ಅಂದರೆ ಸ್ನಾನ ಮಾಡಿ ಇಟ್ಸ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇಫ್ ನಾಟ್, ಟ್ರೈ ಟು ಗೆಟ್ ಶಾರ್ ಇನ್ ಲೈಕ್ ಲೂಕ್ ವಾರ್ಮ್ ವಾಟರ್ ಥರ ಅಲ್ಲಿ ಶವರ್ ತೊಗೊಳ್ಳಿ. ಜಾಸ್ತಿ ಬಿಸಿನೀರು ನೋ, ಇಟ್ಸ್ ನಾಟ್ ಗುಡ್ ಫಾರ್ ಹೇರ್ ಅಂತ ಹೇಳ್ತೀನಿ, ಅಥವಾ ಸ್ಕಿನ್ನಿಗೂ ಒಳ್ಳೆಯದಲ್ಲ. ಸೊ ಸ್ನಾನ ಮಾಡಿ ಗಾಯ್ಸ್. ನಿಮ್ಮ ಸ್ಕಿನ್ ಏನಿದೆ, ಸ್ಕಿನ್ ಅಂತೀನಿ, ನಿಮ್ಮ ಬಾಡಿಗೂ ಸಹ ಅದು ತಂಪು ಮಾಡುತ್ತೆ. ಮೆಂತ್ಯ ಕಾಳು ತಂಪು ಮಾಡುತ್ತೆ. ಹಾಗೆ ನಿಮ್ಮ ಕೂದಲಲ್ಲಿ ಯಾವುದೇ ಥರ ಡ್ಯಾಂಡ್ರಫ್ ಇದ್ರೂ ಹೋಗುತ್ತೆ, ಹಾಗೆ ನಿಮ್ಮನ್ನು ಚೆನ್ನಾಗಿ ಇಡಲಿಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ಇದು ಒಂದು ಒಳ್ಳೆ ಟಿಪ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ದೇರ್ ಆರ್ ಮೆನಿ ಬೆನಿಫಿಟ್ಸ್ ಆ್ಯಕ್ಚುಲಿ, ಬಟ್ ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿರೋದು, ಇಂಪ್ಲಿಮೆಂಟ್ ಮಾಡ್ಕೊಂಡಿರೋ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ವೈ? ಬಿಕಾಸ್ ನಾನು ಹೀಟಿಂದ ನನ್ನ ಬಾಡಿ ತುಂಬ ಹೀಟ್ ಆಗ್ತಿರೋದ್ರೆ ನಾನು ಹಲವಾರು ಸಮಸ್ಯೆಗಳು, ಮೌತ್ ಅಲ್ಸರ್ ಆಗ್ಬೋದು, ಹೇರ್ ಪ್ರಾಬ್ಲಮ್ಮು, ಸ್ಕಿನ್ ಬ್ಯಾರಿಯರ್ ತುಂಬಾ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಾನು ವೆನ್ ಐ ಗಾಟ್ ಟು ನೋ ದ ಸಲ್ಯೂಷನ್, ಐ ಥಾಟ್ ಐ ಶುಡ್ ಶೇರ್ ದಿಸ್ ವಿತ್ ಯು ಆಲ್. ಸೊ ಇಟ್ ಮೈಟ್ ನಿಮ್ಗೆ ಅನ್ಸ್ಬೋದು, ಒಬ್ಬೊಬ್ರಿಗೆ ಅನ್ಸ್ಬೋದು ಇಟ್ ಮೈಟ್ ಬಿ ಅ ಸ್ಮಾಲ್ ಥಿಂಗ್ ಅಂತ, ಬಟ್ ಇಟ್ ವಿಲ್ ಕಾಸ್ ಅ ಲಾಟ್ ಆಫ್ ಪ್ರಾಬ್ಲಮ್. ಸೊ ಟ್ರೈ ಟು ಯೂಸ್ ಆಲ್ ದಿಸ್. ಅಂದರೆ ನಾನು ಯಾವ್ದು ಹೇಳ್ಕೊಟ್ಟೆ ಅಂದರೆ ಡೈಲಿ ನಿಮ್ಗೆ ಏನಾಗುತ್ತೆ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ಗಳಿಂದ ಅದನ್ನು ಮಾತ್ರ ಹೇಳ್ಕೊಟ್ಟೆ. ಸೊ ಬೆಟರ್ ಯೂಸ್ ಮಾಡಿ, ನಾನು ಹೇಳಿದ್ದಾಗ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾವ ಥರ ಆದರೂ ವಿಡಿಯೋ ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಆ ವಿಡಿಯೋ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬಾಯ್ ಬಾಯ್, ಥ್ಯಾಂಕ್ ಯು.